Hello friends, please like and subscribe to my channel ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಸ್. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Welcome you, sir. Rapporteur of this session will join us soon be Dr. Mohan Das sir from Bellary. Let us forward to an engaging and enlightening session. Over to Mamata madam. Call the names of the presenters. First one, Constitution Framework for Sustainable Governance in India, an analysis. Title, presenter was Dr. Dharanesh ST. I would like to request to. So second one, Jyoti. Title is Democratic Principles in Education. The role of Indian academic institution in teaching and fostering democratic environment for harmonious interactions. I request please present the paper here, madam. ನೇತೃತ್ವದಲ್ಲಿ ಮತ್ತು ವಿಪಿ ಮೇನನ್ ರವರ ಸಹಾಯ ಹಸ್ತದೊಂದಿಗೆ ಬಹಳಷ್ಟು ದೇಶೀಯ ಸಂಸ್ಥಾನಗಳನ್ನು ಒಕ್ಕೂಡಿಸಿಕೊಂಡು ಭಾರತದ ಒಕ್ಕೂಟ ಒಂದು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ಪ್ರಕ್ರಿಯೆಗಳು ನಡೆದಾಗಲೂ ಕೂಡ ಅದು ಒಂದು ಭಾಗವಾದರೆ, ಇನ್ನೊಂದು ಭಾಗವ ಏನಪ್ಪಾ ಅಂತಂದ್ರೆ ಇಡೀ ಕರ್ನಾಟಕ ಅಂತಕ್ಕಂಥದ್ದು ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಯಾಕೆ ಹಿಂದುಳಿತಾ ಇದೆ? ಕರ್ನಾಟಕದಲ್ಲಿರ್ತಕ್ಕಂಥ ವ್ಯವಸ್ಥೆಗಳಲ್ಲೇನೆ ನಾವು ಎರಡು ಭಾಗಗಳನ್ನಾಗಿ ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ಯಾಕೆ ಕರ್ನಾಟಕವನ್ನ ಎರಡು ಭಾಗಗಳಾಗಿ ನಾವು ಅಧ್ಯಯನ ಮಾಡ್ತೇವೆ? ಒಂದು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ನೋಡ್ತೀವಿ, ಇನ್ನೊಂದು ದಕ್ಷಿಣ ಕರ್ನಾಟಕ ಅಂತ ನೋಡ್ತೀವಿ. ಹಾಗಾದ್ರೆ ಎರಡರಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು? ಈ ಎರಡರಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನ ಪ್ರಭುತ್ವ ಯಾವ ರೀತಿಯಾಗಿ ತನ್ನ ಒಂದು ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಅದನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದೆ? ಉತ್ತರ ಕರ್ನಾಟಕದ ಸಮಸ್ಯೆಗಳಿಗಿರ್ತಕ್ಕಂಥ ಕಾರಣಾಂಶಗಳೇನು? ದಕ್ಷಿಣ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಿದೆ? ಹಾಗಾದ್ರೆ ಅದು ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಅಂಶಗಳೇನು? ಇವೆಲ್ಲವುಗಳನ್ನ ತುಲನೆ ಮಾಡಿದಾಗ ನಮಗೆ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಆಗುವಾದ್ರೆ ಒಂದು ಪ್ರದೇಶ ಹಿಂದುಳಿಬೇಕಾದ್ರೆ ಅದಕ್ಕೆ ಕಾರಣಗಳಿರ್ತವೆ, ಒಂದು ಪ್ರದೇಶ ಮುಂದುವರಿಬೇಕಾದ್ರೂ ಕೂಡ ಅದಕ್ಕೆ ಕಾರಣಗಳಿರ್ತವೆ. ಹಾಗಾದ್ರೆ ಈ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಎಸ್.ಎಂ. ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಬೇಕಂತಕ್ಕಂಥದ್ದನ್ನ ಆಯೋಜನೆಗೊಳಿಸ್ತಾರೆ. ಆವಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಆ ಕಮಿಟಿ 2002ರಲ್ಲಿ ಫ್ರೇಮ್ ಆಗ್ತದೆ, 2003ರಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತದೆ. ಆ ವರದಿಯಲ್ಲಿ ಏನಿರ್ತದೆ? 175 ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳದಾವೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತದೆ. ಅದು ದಕ್ಷಿಣ ಕರ್ನಾಟಕನೂ ಬಂತು, ಉತ್ತರ ಕರ್ನಾಟಕನೂ ಬಂತು. ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹಿಂದುಳಿದ ತಾಲೂಕುಗಳು ಇಷ್ಟಿದಾವೆ ಅಂತ ಹೇಳ್ತದೆ. ಹಾಗಾದ್ರೆ ಆ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ವರದಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸ್ವಾಮಿ ಅವರ ಒಂದು ನಂಜುಂಡಪ್ಪ ಅವರ ವರದಿಯಲ್ಲಿ ಏನು ತಿಳಿಸ್ಕೊಟ್ಟಿರ್ತದೆ, ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಬಹಳಷ್ಟು ನಾವು ಇಲ್ಲಿ ನೋಡ್ಬೋದು. ಏನಂತಂದ್ರ 32,433 ಕೋಟಿಗಳನ್ನ ಅಲ್ಲಿ ಅದರ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗ್ಬೇಕು, ಅಭಿವೃದ್ಧಿ ತರಬೇಕು ಅಂತಕ್ಕಂಥದ್ದನ್ನ ಮೀಸಲಿಡ್ತಾರೆ ಹಣ. ಆದ್ರೆ ಇಲ್ಲಿ ತನಕ ಏನಾಗ್ತಾ ಇದೆ? ಈ ಪ್ರಾದೇಶಿಕ ಅಸಮಾನತೆ ಅಂತಕ್ಕಂಥದ್ದು ಹಂಗೆ ತೀರಾ ಬೆಳವಣಿಗೆ ಆಗುತ್ತಾನೆ ಹೋಗ್ತಿದೆ. ಹಾಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜಕೀಯ ನಾಯಕರ ಹಿತಾಸಕ್ತಿ ಕೊರತೆ ಆಗಿದೆಯೋ, ಅಥವಾ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಭಿವೃದ್ಧಿದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ನಾವು ಹಿಂದೇಟವನ್ನು ಸಾಗಿಸ್ತಾ ಇದ್ದೀವೋ? ಅಥವಾ ಒಂದು ವಾದ, ಇನ್ನೊಂದು ಏನ್ ಹೇಳ್ತಾ ಇದ್ದೇನೆ, ಜನಸಾಮಾನ್ಯರಲ್ಲಿ ಬರ್ತಕ್ಕಂಥ ವಾದ, ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ರಾಜಕೀಯ ನಾಯಕರನ್ನ ನಾವು ನೋಡಿದಾಗ ಎಲ್ಲಾ ಮಂತ್ರಿಗಳು ಕೂಡ ದಕ್ಷಿಣ ಕರ್ನಾಟಕದವರೇ ಆಗಿರ್ತಾರೆ. ಜಾಸ್ತಿ ಜನ ದಕ್ಷಿಣ ಕರ್ನಾಟಕದವರೇ ಇರ್ತಾರೆ. ಹಾಗಾಗಿ ಅವ್ರು ಮುಂದೆ ಹೋಗ್ತಾರೆ, ಎಲ್ಲಾ ಯೋಜನೆಗಳನ್ನ ಅವ್ರ ಕಡೆನೇ ತಗೋತಾರೆ. ಉತ್ತರ ಕರ್ನಾಟಕವನ್ನ ಕಡೆಗಣಿಸಲಾಗಿದೆ. ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಮತ್ತೆ ಎರಡು ರೀತಿ ಭಾಗಗಳನ್ನ ನಾವು ನೋಡ್ತೀವಿ. ಒಂದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ನೋಡ್ತೀವಿ, ಮತ್ತೆ ಇನ್ನೊಂದು ಕಿತ್ತೂರು ಕರ್ನಾಟಕ ಅಂತಕ್ಕಂಥದ್ದು ಕೂಡ ನೋಡ್ತೀವಿ. ಹಾಗಾದ್ರೆ ಯಾಕೆ ಈ ಬೈಫರ್ಕೇಶನ್ ಆಗ್ತದೆ? ಯಾಕೆ ಈ ರೀತಿಯ ವ್ಯವಸ್ಥೆಗಳು ಕಂಡು ಬರ್ತಾ ಇದ್ದೇವೆ ಅಂತಂದಾಗ, ಬಯಲು ಸೀಮೆಯಲ್ಲಿ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಆಗಿರ್ಬೋದು, ಈ ಅಭಿವೃದ್ಧಿ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ, ನಾವು ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ ಒಂದೇ ಒಂದು ದೃಷ್ಟಿಕೋನದಿಂದ ಇವತ್ತು ಬಹಳಷ್ಟು ವ್ಯವಸ್ಥೆಗಳನ್ನ ನಾವು ಇವತ್ತು ಹಿಂದೇಟಾಗ್ತಾ ಇದ್ದೇವೆ ನೋಡ್ತೀವಿ. ಇವಾಗ ನಿಮಗೊಂದು ಪ್ರಶ್ನೆ ಮೂಡ್ಬೋದು. ಏನಂತಂದ್ರ ಇಡೀ ಇಡೀ ದೇಶದಲ್ಲಿಯೇ ಕರ್ನಾಟಕವನ್ನ ಒಟ್ಟುಗೂಡಿಸ್ಬೇಕಂತ ಪ್ರಯತ್ನ ಪಟ್ಟವರು ಕರ್ನಾಟಕದಲ್ಲಿ ಮೊದಲು ಮುಂಚೂಣಿಯಲ್ಲಿ ಇದ್ದದ್ದು ಧಾರವಾಡದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಧಾರವಾಡದ ವಿದ್ಯಾವರ್ಧಕ ಸಂಘ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಅಲ್ಲಿಂದ
ಈ ಕರ್ನಾಟಕದ ಏಕೀಕರಣ ಅಂತಕ್ಕಂಥದ್ದು ಬಹಳಷ್ಟು ಪ್ರೇರಣೆಯನ್ನು ಪಡೆದುಕೊಂಡು ಎಲ್ಲರೂ ಒಗ್ಗೂಡ್ತಕ್ಕಂಥ ಪ್ರಯತ್ನಗಳು ನಡೀತವೆ, ಎಲ್ಲ ಕಡೆಗೂ ಕೂಡ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಒಂದು ನಾನು ಕಂಡುಕೊಂಡಿರ್ತಕ್ಕಂಥ, ನಾನು ಸಂಶೋಧನೆಗೆ ತೆಗೆದುಕೊಂಡಾಗ ಅಥವಾ ಈ ಒಂದು ಆರ್ಟಿಕಲ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಕೆಲವು ಬುಕ್ಸ್ ಗಳನ್ನು ನೋಡಿದಾಗ ಅದರಲ್ಲಿ ಮೈಸೂರು ಕರ್ನಾಟಕದ ಪ್ರಾಂತ್ಯದಲ್ಲಿ ಉತ್ತರ ಕರ್ನಾಟಕದವರಿಗೆ ಅವಕಾಶಗಳನ್ನು ಕೊಟ್ಟಾದರೆ ನಮ್ಮ ಪ್ರಾಬಲ್ಯ ಎಲ್ಲಿ ಕಡಿಮೆ ಆಗ್ತದೆ ಅಂತಕ್ಕಂಥ ವಿಶ್ಲೇಷಣೆಗಳು ಕೆಲವು ಬರಹಗಾರಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಮತ್ತೆ ಬರ್ತದೆ ಏನು, ಜಾತಿ ಡಾಮಿನೇಟ್ ಆಗ್ತದೆ, ಅಲ್ಲಿ ಲಿಂಗಾಯತರು ಒಕ್ಕಲಿಗರು ಅಂತಕ್ಕಂಥದ್ದು ಜಾಸ್ತಿ ಇರ್ತಾರೆ, ಹಾಗಾದ್ರೆ ಈ ಕಡೆ ಬೇರ್ತಕ್ಕಂಥದ್ದು, ಈ ರೀತಿಯ ಒಂದು ವ್ಯವಸ್ಥೆಗಳು ಬಂದಾಗ ಅಲ್ಲಿ ನಮ್ಮ ಅಸ್ತಿತ್ವ ಏನು, ನಮ್ಮ ಅಸ್ಮಿತೆ ಏನು, ನಮ್ಮ ಐಡೆಂಟಿಟಿ ಬಗ್ಗೆ ಮಾತನಾಡಲಿಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ ಈ ತರಹದ ಸಮಸ್ಯೆಗಳು ಬಹಳಷ್ಟು ಇರ್ತವೆ. ನೀವು ಕವಿರಾಜ ಮಾರ್ಗದಿಂದಲೂ ಕೂಡ ನಾವು ಇತಿಹಾಸವನ್ನು ನೋಡಕ್ ಹೋಗೋದಿಲ್ಲ, ಬಟ್ ಹೇಳ್ತೀನಿ ನಿಮಗೆ, ಕವಿರಾಜ ಮಾರ್ಗದಿಂದ ಅದರ ಒಂದು ಬುಕ್ಸ್ ನಲ್ಲಿ ಕಾವೇರಿಯಿಂದಲೂ ಗೋದಾವರಿ ಹರಿದಿರ್ತಕ್ಕಂಥ ನಾಡು ಕನ್ನಡ ನಾಡು ಅಂತಕ್ಕಂಥದ್ದು ಹೆಂಗ್ ನೋಡ್ತೀವಿ, ಹಂಗ ಇವತ್ತು ನಾವು ಒಕ್ಕಟ್ಟಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯವನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನಾವು ಇವತ್ತು ಒಬ್ಬರ ಮೇಲೆ ನಾವು ಆದಷ್ಟು ಡಿವೈಡ್ ಮಾಡ್ಕೊತಾ ಹೊಂಟಿರ್ತೀವಿ. ಕರ್ನಾಟಕದ ಏಕೀಕರಣಕ್ಕೆ ಪ್ರಯತ್ನ ಪಟ್ಟಂತ ಉತ್ತರ ಕರ್ನಾಟಕದ ಜನ ಇವತ್ತು ಪ್ರತ್ಯೇಕ ಉತ್ತರ ಕರ್ನಾಟಕವನ್ನ ಯಾಕೆ ಬಿಡ್ತಾ ಇದ್ದಾರೆ? ಅಲ್ಲಿ ಸರ್ಕಾರದ ಎಡವಾಗಿದೆಯೋ ಅಥವಾ ರಾಜಕಾರಣಿಗಳ ತಪ್ಪಾಗಿದೆಯೋ ಅಥವಾ ನಮ್ಮಂತ ಜನಪ್ರತಿನಿಧಿಗಳದ್ದು ತಪ್ಪಾಗಿದೆಯೋ ಅಥವಾ ಜನಸಾಮಾನ್ಯರದ ತಪ್ಪೈತೆಯೋ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೂಲಂಕಷವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಇದೆ. ಹಾಗಾದ್ರೆ ಕೊನೆಗೆ ಬರ್ತೀನಿ. ಇಲ್ಲಿ ಕೆಲವು ಸಜೆಷನ್ಸ್ಗಳ ಬಗ್ಗೆ ನಾನು ಹೇಳೋದಾದ್ರೆ ಏನಂತಂದ್ರೆ, ಇವತ್ತು ರಾಜ್ಯ ಸರ್ಕಾರ ಏನು ರೂಪಿಸ್ತಿರ್ತಕ್ಕಂತಹ ಪ್ರೊಫೆಸರ್ DM ನಂಜುಂಡಪ್ಪ ಅವರ ವರದಿ ಏನೈತೆ ಅದು ಯಥಾವತ್ತಾಗಿ ಪರಿಪಾಲನೆ ಆದರೆ ಇವತ್ತು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಅದ್ರೊಳಗ ಕೇವಲ ಮೆನ್ಷನ್ ಉತ್ತರ ಕರ್ನಾಟಕ ಅಂತ ಮಾಡಿಲ್ಲ, ದಕ್ಷಿಣ ಕರ್ನಾಟಕದ ಎಲ್ಲಾ ಪ್ರಾಂತ್ಯಗಳ ಎಲ್ಲಾ ಪ್ರದೇಶಗಳನ್ನ ಹಿಡ್ಕೊಂಡು ಟೋಟಲ್ 175 ತಾಲೂಕುಗಳನ್ನ ಹಿಂದುಳಿದ ತಾಲೂಕುಗಳು ಅಂತ ಮಾಡಿ ಅದರಲ್ಲಿ ಮತ್ತು 3 ಭಾಗಗಳನ್ನ ಮಾಡ್ತಾರೆ ಅವರು. ಅತಿ ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದಿದ ಅಂತಕ್ಕಂಥದ್ದು ಮಾಡ್ತಾರೆ. ಹಾಗಾದ್ರೆ ಈ ಒಂದು ದೃಷ್ಟಿಕೋನದಲ್ಲಿ ನಾವು ಅವುಗಳನ್ನು ಅನುಷ್ಠಾನಗೊಳಿಸಿಕೊಂಡಿದ್ದೇ ಆದರೆ ಇವತ್ತು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು. ತಳಮಟ್ಟದ ಸಮಸ್ಯೆಗಳನ್ನು ಅರಿತುಕೊಂಡು ಅಲ್ಲಿಯೇ ಜನಸಾಮಾನ್ಯರು ತಳಮಟ್ಟದ ಸಮಸ್ಯೆಗಳೇನದಾವ, ಫಾರ್ ಎಕ್ಸಾಂಪಲ್ ಒಂದು ಈಗ ಯಾವುದು ನಮ್ಮ ಬೆಳಗಾವಿ ಅಭಿವೃದ್ಧಿ ಆಗ್ಬೇಕಂತ, ಬೆಳಗಾವಿದ ಇನ್ನೊಂದು ಪ್ರದೇಶ ಅಭಿವೃದ್ಧಿ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು, ಅಲ್ಲಿ ಏನು ಅವಕಾಶಗಳು ಬೇಕಾಗ್ಯಾವ, ಅಲ್ಲಿ ಸೌಲಭ್ಯಗಳು ಏನು ಕೊರತೆ ಇದಾವ, ಅದನ್ನ ಅರಿತುಕೊಂಡು ಆ ಸೌಲಭ್ಯಗಳಿಗೆ ಪೂರಕವಾಗುವಂತ ನೀತಿಗಳನ್ನ ರಚನೆ ಮಾಡಿದ್ದೇ ಆದ್ರೆ ಅದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು. ಇನ್ನೊಂದು, ಅಧಿಕಾರಿಗಳು ಇವತ್ತು ಜನರಿಗೆ ಸಮರ್ಪಕವಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಇವತ್ತು ಯಾವ ಸೌಲಭ್ಯಗಳು ಇವತ್ತು ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ ಅಂತ ಮಾತನಾಡ್ತೀವಿ. ಹಾಗಾದ್ರೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಪ್ರದೇಶಗಳಿಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ಅಲ್ಲಿ ಏನು ಶಿಕ್ಷಕರ ಕೊರತೆ ಇದೆಯೋ ಅಥವಾ ಶಾಲೆಗಳ ಕೊರತೆ ಇದೆಯೋ, ಮೂಲ ಸೌಲಭ್ಯಗಳ ಕೊರತೆ ಇದೆಯೋ ಅಥವಾ ಮತ್ತಿನ್ನೇನು ಕೊರತೆ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಜನರಿಗೆ ತಿಳಿಸುವಂಥದ್ದು ಮತ್ತು ಸರ್ಕಾರದ ಮನವರಿಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಇಲ್ಲಿ ಪ್ರಮುಖ ಅಂಶ. ಇನ್ನೊಂದು, ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಅರಿತು ಯೋಜನೆ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು. ಇನ್ನೊಂದು, ಈಗ ಆ ಭಾಗದಲ್ಲಿ ಕೃಷಿ ಮತ್ತು ಏನು ನೈಸರ್ಗಿಕ ಸಂಪನ್ಮೂಲಗಳದಾವ ಅವುಗಳೆಲ್ಲವನ್ನೂ ಕೂಡ ಅಭಿವೃದ್ಧಿಗೊಳಿಸಿದರೆ ಆದರೆ ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಪ್ರತ್ಯೇಕ ಬೇಡಿಕೆ ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ನೋಡ್ತೀವಿ. ಇದಿಷ್ಟು ನನ್ನ ಈ ಒಂದು ಸಂಶೋಧನೆಯ ಈ ಒಂದು ಆರ್ಟಿಕಲ್ ಬಗ್ಗೆ ನಾವು ಹೇಳ್ತಕ್ಕಂಥದ್ದು. ಇದ್ರ ಬಗ್ಗೆ ತಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳೋದು. ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ರಿಸರ್ವೇಷನ್ ಕೊಟ್ಟಿದೆ, ಎಷ್ಟು ಎಕಾನಮಿ ಇದೆಲ್ಲ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಅಲ್ಲಿ ಇರ್ತಕ್ಕಂಥ ಜನರನ್ನ ಸರಿಯಾಗಿ ಎಜುಕೇಟೆಡ್ ಮಾಡ್ತಾ ಇಲ್ಲ. ಅಲ್ಲಿ ಜನರಿಗೆ ತಪ್ಪಿದೆ. ಇವತ್ತು ಕಿತ್ತು ತಿನ್ನು ಬಡತನ ಕಾಣ್ತಿರೋದೇ ಉತ್ತರ ಕರ್ನಾಟಕದಲ್ಲಿ. ನಾವೆಲ್ಲರೂ ಅಬ್ಸರ್ವ್ ಮಾಡಿದ್ವಿ, ನಾವು ಕೂಡ ನೋಡಿದ್ವಿ, ಮಾಡಿದ್ವಿ ಅಲ್ಲೆಲ್ಲ. ಆದರೆ ಪರಿಹಾರ ಏನಿದೆ ಅಲ್ಲಿ? ಸರ್ಕಾರ ಎಲ್ಲದಕ್ಕೂ ಜಾಗ ಬರ್ತಾರೆ, ಎಲ್ಲದಕ್ಕೂ ಸ್ಟ್ರೈಕ್ ಮಾಡ್ತೀರಾ. ಇದಕ್ಕೆ ನಮಗೆ ರಾಜಕೀಯ ಇಚ್ಛಾಶಕ್ತಿ ಇರ್ತಕ್ಕಂಥ ರಾಜಕೀಯವಾಗಿ ನಮಗೆ ಸರಿಯಾದ ಸ್ಥಾನಮಾನ ಕೊಡಬೇಕು, ಸರಿಯಾದ ಗ್ಯಾಟ್ ಕೊಡಬೇಕು, ಇರಲಿಲ್ಲ ಅದಕ್ಕೆ ಸ್ಟ್ರೈಕ್ ಮಾಡ್ತಿಲ್ಲ ಉತ್ತರ ಕರ್ನಾಟಕದವರು. ಅದಕ್ಕೆ ಸ್ಟ್ರೈಕ್ ಮಾಡ್ತಿಲ್ಲ, ಬರಬೇಕು. ಕಳೆದ ಒಂದು ನೀವು ದಿನಾಂಕ 12ನೇ ತಾರೀಕು ಡಿಸೆಂಬರ್ 24ನೇ ತಾರೀಕು ಪೇಪರಲ್ಲಿ, ವಿಜಯ ಕರ್ನಾಟಕ ಪೇಪರ್ನಲ್ಲಿ ಒಂದು ಬಂದಿತ್ತು, ಏನು ನಂಜುಂಡಪ್ಪ ವರದಿ ಅನುಷ್ಠಾನ ಫಲಶ್ರುತಿ ಅಧ್ಯಯನ ರಿಪೋರ್ಟ್ಗೂ ಉತ್ತರವಿಲ್ಲ ಅಂತ. ಯಾಕೆ ಉತ್ತರವಿಲ್ಲ ಅಂತಕ್ಕಂಥ ಸರ್ ಒಂದು ನಿಮಿಷ ಅದಕ್ಕೆ ಹೇಳ್ಬಿಡ್ತೀನಿ ಸರ್. ಅದೇ ಸರ್ ಅದಕ್ಕೆ ಹೇಳ್ಬಿಡ್ತೀನಿ ಸರ್, ನೆಕ್ಸ್ಟ್ ಕೇಳ್ತೀನಿ. ಯಾಕೆ ಉತ್ತರವಿಲ್ಲ ಅಂತಕ್ಕಂಥದ್ದು ಬಂದಾಗ ಅನುಪಾಲನಾ ಸ್ಟಡಿ ಅಂತಕ್ಕಂಥದ್ದು ಏನಾಯ್ತು ಅಂತಕ್ಕಂಥ ಪ್ರಶ್ನೆ ಬಂತು. ಹಾಗಾದ್ರೆ ಇದಕ್ಕೆ ಪ್ರಶ್ನೆ ಬಂದಾಗ 32,000 ಕೋಟಿ ರೂಪಾಯಿನ ತೆಗೆದಿಟ್ರು. ಪ್ರತಿ ವರ್ಷ ಇಂತಿಷ್ಟು ಕೋಟಿ ರೂಪಾಯಿಗಳನ್ನ ತೆಗೆದಿರ್ತಾರೆ. ಹಾಗಾದ್ರೆ ತೆಗೆದಿಟ್ಟಂತ ಹಣ ಇವತ್ತೇನಾಗ್ತಾ ಇದೆ? ಪ್ರಭುತ್ವ ಎಲ್ಲಿ ಎಡುತ್ತಾ ಇದೆ? ಪ್ರಭುತ್ವ ಮಾಡತಕ್ಕಂಥ ನೀತಿಯಲ್ಲಿ ಏನಾದರೂ ಮಿಸ್ಟೇಕ್ ಇರಬಹುದು. ಅಥವಾ ನಾವು ಇವತ್ತು ಜನಸಾಮಾನ್ಯರನ್ನ ಹೇಳ್ತೀವಿ, ಇಲ್ಲಿ ಶಿಕ್ಷಣ ಇಲ್ಲ, ಅವರೆಲ್ಲ ವಂಚಿತರಾಗಿದ್ದಾರೆ, ಆ ರೀತಿ ಈ ರೀತಿ ಅಂತ ಹೇಳ್ತೀವಿ. ಪ್ರಭುತ್ವ ಏನು ಮಾಡ್ತಾ ಇದೆ? ಪ್ರಭುತ್ವದ ನೀತಿಗಳು ಎಲ್ಲಿ ಫೇಲ್ ಆಗ್ತಾ ಇದ್ವಿ? ನಾವು
ಮತ್ತೊಬ್ಬರಿಗೆ ಸರಿ ಇಲ್ಲ ಅಂತ ಹೇಳುವಾಗ ನಮ್ಮ ತಪ್ಪುಗಳು ಏನದಾವ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಪ್ರಭುತ್ವ ಇವತ್ತು ಸರ್ಕಾರ ಮಾಡ್ತಕ್ಕಂಥ ನೀತಿಗಳು ಎಲ್ಲವೂ ಸತ್ಯ ಅಂತ ಪ್ರೂವ್ ಮಾಡುವಾಗ ಸರ್ಕಾರದ ನೀತಿಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಮ್ಮೆ ವಿಮರ್ಶೆ ಮಾಡಿದಾಗ ಗೊತ್ತಾಗ್ತದೆ, ಈ ರೀತಿಯ ಪಾಲಿಸಿಗಳನ್ನ ತಂದಾಗ ಸರ್ಕಾರದ ನೀತಿಗಳು ಜನರಿಗೆ ಸಮರ್ಪಕವಾಗಿ ಮುಟ್ಟುತ್ತವೆ, ಅಥವಾ ಈ ರೀತಿಯ ನೀತಿಗಳನ್ನ ನಾವು ಸರಿಯಾಗಿ ಜೋಡಿಸದೇ ಇದ್ದಾಗ ಸರ್ಕಾರದ ನೀತಿಗಳು ಸಮರ್ಪಕವಾಗಿ ಮುಟ್ಟೋದಿಲ್ಲ ಅಂತಕ್ಕಂಥ ಅಂಶಗಳು ಬರ್ತವೆ. ಹಾಗಾದ್ರೆ ಇಲ್ಲಿ ನಮಗೆ ಪ್ರಭುತ್ವದ ನೀತಿಯಲ್ಲಿಯೂ ಕೂಡ ಏನೋ ಒಂದು ಸಮಸ್ಯೆಗಳಿರ್ಬೋದು ಅಂತ ಕಾಣ್ತದೆ. ಯಾಕಂದ್ರೆ ಕಳೆದ 22 ವರ್ಷಗಳಿಂದ ಈ ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ 22 ವರ್ಷಗಳಲ್ಲಿ ಇವತ್ತು ಎಷ್ಟೋ ಅಭಿವೃದ್ಧಿ ಆಗ್ಬೇಕಾಗಿತ್ತು, ಬಟ್ ಯಾಕೆ ಆಗ್ತಿಲ್ಲ? ಪ್ರಶ್ನೆಯಾಗಿ ಉಳಿತದೆ. ಇಲ್ಲೊಂದು ಈಗ ನೀವು ಮಾತಾಡ್ತಾ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದ್ರೆ ಸುಧಾರಣೆ ಅಂತ ಹೇಳಿದ್ರು. ಅದನ್ನೂ ಮೀರಿದಂತಹ ಯಾವುದಾದ್ರೂ ಒಂದು ಗ್ಯಾಪ್ ಇದ್ರೆ ಈ ಗ್ಯಾಪ್ ಫಿಲ್ ಮಾಡಿಬಿಟ್ರೆ ಸರಿ ಆಗ್ಬೋದಾ ಅಂತ ನಿಮ್ಮ ಸಂಶೋಧನಾ ವರದಿ ರಿಸರ್ಚ್, ನೀವು ಫೀಲ್ಡ್ ವರ್ಕ್ ಹೋಗಿರ್ತೀರ, ಜನಸಾಮಾನ್ಯರನ್ನ ಅಂಕಿ ಅಂಶ ದತ್ತಾಂಶಗಳನ್ನ ಅವರ ಇಂಟರ್ವ್ಯೂ ಮಾಡಿ ಏನೋ ಇದೊಂದು ಗ್ಯಾಪ್ ಇದೆ ಸರ್, ಇದು ಸರಿ ಆಗ್ಬೇಕು, ಇದು ಫಿಲ್ ಮಾಡಿದ್ರೆ ಯುನೈಟ್ ಆಗ್ತೇವೆ, ಉತ್ತರ ಕರ್ನಾಟಕ ಪ್ರತ್ಯೇಕಕ್ಕೂ ಬರೋದಿಲ್ಲ ಅಂತ ಒಬ್ಬ ಸಂಶೋಧಕರಾಗಿ ನೀವೇನಾದರೂ ಸಜೆಷನ್ಸ್ ಸರ್ಕಾರಕ್ಕೋ ಅಥವಾ ನಿಮ್ಮ ಸಂಶೋಧನಾ ವರದಿಗಳಿಂದ ಮಾಹಿತಿ ಹೋದರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ನೀವೇನು ಹೇಳ್ಬೋದು? ಒಂದು, ಇವತ್ತು ನಾವು ಶಿಕ್ಷಣ, ಈಗ ಉದ್ಯೋಗ ಅಂತಕ್ಕಂಥದ್ದು ಇಲ್ಲ. ಆ ಕಡೆ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಗುಳಿಗೆ ಹೋಗ್ತಾರೆ. ಹಾಗಾದ್ರೆ ಉದ್ಯೋಗ ಇಲ್ಲ ಅಂದಾಗ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಲ್ಲಿ ಕೆಲವೊಂದಿಷ್ಟು ಕಾರ್ಖಾನೆಯೋ ಅಥವಾ ಉದ್ಯೋಗಗಳಿಗೆ ಅವಕಾಶ ಮಾಡಿಕೊಟ್ಟಾಗ ಉದ್ಯೋಗಕ್ಕೆ ವಲಸೆ ಹೋಗುವಂಥದ್ದನ್ನು ತಡೆದಾಗ ಉತ್ತರ ಕರ್ನಾಟಕದ ಜನರ ಸ್ಥಿತಿಗತಿಗಳು ಡೆವಲಪ್ಮೆಂಟ್ ಆಗ್ಬೋದು. ಇದು ಒಂದು. ಎರಡನೇದು, ಇವತ್ತು ಅಲ್ಲಿ ಅನಕ್ಷರಸ್ಥರಿದ್ದಾರೆ, ಅವರು ಶಿಕ್ಷಣದಿಂದ ತೀರಾ ವಂಚಿತರಾಗಿದ್ದಾರೆ ಅಂತಂದಾಗ ಇವತ್ತು ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಯೋಜನೆಗಳು, ಏನು ಶಾಲೆಗಳನ್ನು ತೆಗೆದಾಗಿರ್ಬೋದು. ಇವತ್ತು ನೋಡ್ರಿ, ನಾವು ಇವತ್ತು ಮೈಸೂರು ಭಾಗ, ಬೆಂಗಳೂರು ಭಾಗ ನೋಡಿದ್ವಿ ಅಂತಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆಗೆ 30,000 ಜನರಿಗೆ 20,000 ಜನರಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥದ್ದು ನಾವು ಈ ಕಡೆ ಸ್ಟಡಿ ಮಾಡ್ತೀವಿ. ಅದೇ ನೀವು ಕಲ್ಯಾಣ ಕರ್ನಾಟಕ ಭಾಗ ಆಗಲಿ, ಕಿತ್ತೂರು ಕರ್ನಾಟಕ ಭಾಗ ಹೋದ್ರೆ ಅಂತಂದ್ರೆ ಅಲ್ಲಿ 15,000 16,000ಗೆ 30,000 ಜನರಿಗೆ ಒಂದು ಆಸ್ಪತ್ರೆ ಇರ್ತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ವ್ಯತ್ಯಾಸ ಏನು? ಇಲ್ಲಿ ನಾವು ಎಲ್ಲೋ ಸರ್ಕಾರದ ನೀತಿಯಲ್ಲಿಯೂ ಕೂಡ ಏನೇನೋ ಬೈಫರ್ಕೇಶನ್ ಮಾಡ್ತಾ ಇದೀವಿ ಅಥವಾ ಅಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಾ ಇದೀವಿ. ಹಾಗಾದ್ರೆ ಸರಿಯಾದ ನೀತಿಗಳನ್ನ ಜಾರಿಗೊಳಿಸುವಲ್ಲಿ ನಾವು ತೊಡಗಿಕೊಂಡಿದ್ರೆ ಅದೊಂದಾಗಿರ್ಬೋದು. ಕೃಷಿ ಸುಧಾರಣೆಗಳನ್ನು ಮಾಡಬೇಕು. ಬಹಳಷ್ಟು ಜನ ಅಲ್ಲಿ ಕೃಷಿ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಆ ಕೃಷಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಏನಾದ್ರು ಹೊಸ ಹೊಸ ಯೋಜನೆಗಳನ್ನು ತಂದಾಗ ಅವರು ಡೆವಲಪ್ಮೆಂಟ್ ಆಗ್ಬೋದು ಅಂತಕ್ಕಂಥದ್ದು ಒಂದು ಸಜೆಷನ್. ನನ್ನದೊಂದು ಸ್ಮಾರ್ಟ್ ಸರ್, ಸ್ನೇಹಿತರು ಭಾಳ ಚೆನ್ನಾಗಿ ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಒಂದು, ಈಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡು ಬೈಫರ್ಕೇಶನ್ ಆಗಬೇಕು ಅನ್ನೋದು ಅವರ ಉದ್ದೇಶ. ಒಂದು, ಈಗ ಮಾನ್ಯ ನಮ್ಮ ಇತ್ತೀಚೆಗೆ ಒಬ್ಬ ಸಂಸದರು ನಂದು ಬೈಫರ್ಕೇಶನ್ ಆಗ್ಬೇಕು ಅನ್ನೋ ಉದ್ದೇಶ ಇಲ್ಲ, ಆಗ್ತಾ ಇದೆ, ಯಾಕೆ ಈ ಮಾನ್ಯ ಒಬ್ಬ ನಮ್ಮ ಕರ್ನಾಟಕದ ಒಬ್ಬ ಸಂಸದರು ಸಂಸತ್ತಿನಲ್ಲಿ ಚರ್ಚೆ ಮಾಡ್ತಾರೆ. ದಕ್ಷಿಣ ಭಾರತ ಒಂದಾಗಬೇಕು, ಉತ್ತರ ಭಾರತ ಒಂದಾಗಬೇಕು, ನಮ್ಮ GST ಎಲ್ಲ ನಮ್ಮ ಸೌತ್ ಇಂಡಿಯಾದಿಂದ ಜಾಸ್ತಿ GST ನೀವೇ ತಗೊಳ್ತಾ ಇದ್ದೀರಾ, ನಾರ್ತ್ ಮಾತ್ರ ಅಭಿವೃದ್ಧಿ ಆಗ್ತಿದೆ, ಸೌತ್ ಎಲ್ಲ ಡೆವಲಪ್ಮೆಂಟಲ್ಲಿ ಹಿಂದುಳಿದಿದೆ ಅಂತ ಹೇಳ್ತಾರೆ. ಈಗ ಕೇಂದ್ರ ಸರ್ಕಾರದ ತೆಗೆದುಕೊಳ್ತಕ್ಕಂಥ ತೆರಿಗೆ ಇರ್ಬೋದು, ಏನಿರ್ಬೋದು, ಅದು ಇಡೀ 29 ರಾಜ್ಯಗಳಿಗೂ ಕೂಡ ಸೀಮಿತ ಆಗಿರ್ತದೆ. ಹಾಗೆಯೇ ಕರ್ನಾಟಕದಲ್ಲಿಯೂ ಕೂಡ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹೇಳಿ ಬೈಫರ್ಕೇಶನ್ ಇಲ್ಲ, ಅಂದರೆ ಎರಡು ಆಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆದರೂ ಕೂಡ ಅದನ್ನು ಪಡೆದುಕೊಳ್ಳುವಲ್ಲಿ ಅಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಫೇಲ್ಯೂರ್ ಆಗಿದ್ದಾರೆ ಹೊರತು ಇಲ್ಲಿ ಬೇರೆ ಯಾವುದೇ ವಿಧವಾಗಿರ್ತಕ್ಕಂತಹ ವ್ಯಕ್ತಿಗಳಾಗಲಿ, ಇನ್ನೊಬ್ಬರಾಗಲಿ, ಇನ್ನೊಂದು ಸಮುದಾಯ ಆಗಲಿ ಇದಕ್ಕೆ ಕಾರಣ ಅಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಒಂದು ಉತ್ತರ ಹೇಳ್ತೀನಿ ಸರ್. ಈಗ ಸರ್ ಹೇಳ್ದಂಗೆ ಅಲ್ಲಿ ನಾಯಕತ್ವದ ಕೊರತೆ ಇದೆ ಅಂತಕ್ಕಂಥದ್ದು ಒಂದು. ನಾಯಕತ್ವ ಬೇಕು, ಉತ್ತಮವಾಗಿರ್ತಕ್ಕಂಥ ನಾಯಕತ್ವ ಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಹಾಗಾದ್ರೆ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳನ್ನ ನಾವು ಒಂದು ಸಾರಿ ಗಮನಿಸಿದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ಜಾರಕಿಹೊಳಿ ಮಣಿತನ ಆಗಿರ್ಬೋದು, ಜೊಲ್ಲೆ ಮಣಿತನ ಆಗಿರ್ಬೋದು, ಕತ್ತಿ ಮಣಿತನ ಆಗಿರ್ಬೋದು, ಅಥವಾ HK ಪಾಟೀಲ್ರಂತ ನಾಯಕರು, ಆಮ್ಯಾಗ ಹೊರಟ್ಟಿ ಅಂತಕ್ಕಂಥವ್ರು, MB ಪಾಟೀಲ್ ಅಂತಕ್ಕಂಥವ್ರು, ಬಸವರಾಜ ಬೊಮ್ಮಾಯಿ ಅಂತಕ್ಕಂಥವ್ರು, ಆರ್ಥಿಕ ತಜ್ಞರು, ಇಂಥವ್ರೆಲ್ಲರೂ ಇದ್ದಾಗಲೂ ಕೂಡ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥ ಪ್ರಶ್ನೆ ಮತ್ತೆ ಮೂಡುತ್ತದೆ. ನೀವು ಹೇಳಿದ ಹಾಗೆ ಒಳ್ಳೆ ನಾಯಕತ್ವ, ಇವರೆಲ್ಲರೂ ಒಳ್ಳೆ ನಾಯಕತ್ವದ ಗುಣದವರೇ ಇರ್ತಕ್ಕಂಥವ್ರು. ಹಾಗಾದ್ರೆ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂತಂದ್ರೆ ಇವತ್ತು ಒಂದೊಂದು ಸಾಮ್ರಾಜ್ಯಕ್ಕೆ ಒಬ್ಬೊಬ್ರು ಅಧಿಪತಿ ಅಂತಕ್ಕಂಥ ರೀತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದೊಂದು ಸಾಮ್ರಾಜ್ಯದ
ಆಳುವಂತ ನಾಯಕರು ಒಕ್ಕಟ್ಟಾದ್ರೆ ಇಡೀ ಕರ್ನಾಟಕ ಒಂದುಗೂಡಿಸ್ಬೋದು, ಅದು ಉತ್ತರ ಕರ್ನಾಟಕ ಅಭಿವೃದ್ಧಿಗೊಳಿಸ್ಬೋದು. ಯಾಕೆ ನಾವು ಮಾಡ್ತಾ ಇಲ್ಲ? ನಮ್ಮಲ್ಲಿಯೂ ಕೂಡ ಆ ತರದ ಭಿನ್ನಾಭಿಪ್ರಾಯಗಳಿರೋದ್ರಿಂದ ಕಾರಣ ಆಗ್ತದೆ. ವೈಯಕ್ತಿಕ ನಾಯಕತ್ವದ ಬಗ್ಗೆ ಸರ್ ಹೇಳ್ತೀನಿ. ಹಲೋ ಸರ್, ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳಿ ಕಾಗವಾಡ ವುಮೆನ್ ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸರ್ ಕೇಳಿದಂಥ ಮತ್ತು ನೀವು ವ್ಯಕ್ತಪಡಿಸಿದಂಥ ಒಂದು ಇದಕ್ಕೆ ಒಂದು ಪರಿಹಾರ ಯಾವ ರೀತಿ ಮಾಡ್ಬೋದು ಆ್ಯಸ್ ಎ ಪೊಲಿಟಿಕಲ್ ಸೈನ್ಸ್ ಟೀಚರ್ ಅಂತಂದರೆ, ಏಕೀಕರಣ ಆಗಿರುವಂಥ ಒಂದು ಪ್ರಕ್ರಿಯೆ ಅಪೂರ್ಣ ಮಾಡಿದ್ದಾರೆ. ಏಕೀಕರಣ ಮಾಡೋವರೆಗಷ್ಟೇ ಮಾಡಿ ಮುಂದಿನ ಒಂದು ಮೇಯ್ನ್ ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇನಪ್ಪ ಅಂತಂದರೆ, ಏಕೀಕರಣ ಮಾಡೋದಕ್ಕಿಂತ ಮುಂಚೆನೇ ಮಧ್ಯ ಕರ್ನಾಟಕದಲ್ಲಿ ರಾಜಧಾನಿನ ವರ್ಗಾವಣೆ ಮಾಡಬೇಕನ್ನಂತ ಒಂದು ಕೂಗು ಇತ್ತು. ಸೊ ಅದನ್ನು ಇವ್ರು ಏಕೀಕರಣ ಆದ ನಂತರ ಯಾವುದೋ ವೈಯಕ್ತಿಕ ಭಿನ್ನತೆಗಳಿಗೋ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಅದನ್ನು ಮಾಡ್ದಲ್ಲಿ ಇರೋದು ಒಂದು ವಾಸ್ತು ಕೆಟ್ಟೋಗಿದೆ ನಮ್ಮ ಕರ್ನಾಟಕದ್ದು. ಅದಕ್ಕೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕನ ಬೈಫರ್ಗೇಷನ್ ಬಂದಿರೋದು ನಾವು ಒಪಿನಿಯನ್ ಆಗ್ಬೋದು. ಮತ್ತು 7 ಗ್ರಾಮ ಪಂಚಾಯತಿ ಒಳಗಡೆ 7 ಗ್ರಾಮಗಳಿರ್ತವೆ. ಆ 7 ಗ್ರಾಮಗಳಿದ್ದಲ್ಲೇ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಇದ್ದಂಥ ಊರು ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ, ಇತರೆ ಊರುಗಳು ಆ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರಲ್ಲಿ ಹೇಗೆ ವಿಫಲ ಆಗ್ತವೆ ಅನ್ನೋದು ನಾವು ಡೈರೆಕ್ಟಾಗಿ ವಾಸ್ತವವಾಗಿ ನೋಡ್ಬೋದು. ಅದೇ ರೀತಿಯೇ ರಾಜಧಾನಿ ಒಂದು ದೇವಾಲಯ ಅಂತ ಅಂದ್ಕೊಂಡ್ರೆ ಕರ್ನಾಟಕನ ರಾಜಧಾನಿ ಅನ್ನೋದು ಅಥವಾ ಒಂದು ನಮ್ಮ ಖಜಾನೆ ಅನ್ನೋದು ಕೇಂದ್ರ ಪ್ರದೇಶ ಹೃದಯ ಭಾಗದಲ್ಲಿ ಇರಬೇಕೆ ಅಥವಾ ಪಾದದಲ್ಲಿ ಇರಬೇಕೆ ಅನ್ನೋ ಪ್ರಶ್ನೆಗೆ ಒಂದು ಸ್ವಲ್ಪ ಮಾತಾಡಿ ಸರ್. ಡೆಲ್ಲಿ